ಎಲ್ಲರಿಗೂ ನಮಸ್ಕಾರ. ನಾನು ಪವನ್ ಕಾದಳು ಕಿರುಚಿತ್ರದ ನಿರ್ದೇಶಕ ಮಾತಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಕೂಡ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ಹಾಗೇನೆ ಏನು ಇರಲಿಲ್ಲ ಅಂದಿದ್ರೆ ನಾವು ಈ ಒಂದು ಮಟ್ಟಕ್ಕೆ ಬರೋಕ್ಕೆ ಆಗ್ತಾ ಇರಲಿಲ್ಲ ಅಂತಲೇ ಹೇಳ್ತೀನಿ. ಸೊ ತುಂಬ ಜನಗಳ ಕೊರಗೆ ಏನಂತ ಅಂದರೆ ಸಿನಿಮಾವನ್ನು ನಾವು ನೋಡಿಲ್ಲ, ಯಾವಾಗ ಯೂಟ್ಯೂಬಲ್ಲಿ ಬಿಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಸೊ ನಾವು ಸಿನಿಮಾವನ್ನು ಇದೇ ಬರುವಂತಹ ದಿನಗಳಲ್ಲಿ ಹೊಸನಗರ ಹಾಗೂ ಶಿಕಾರಿಪುರಗಳಲ್ಲಿ ಶೋಗಳನ್ನು ಇಡಬೇಕಂತ ಒಂದು ಚರ್ಚೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ಇದಕ್ಕಿಂತ ಮುಖ್ಯವಾಗಿ ಏನು ಹೇಳಬೇಕಂತ ಅಂದರೆ ರಿಪ್ಪನ್ಪೇಟೆಯಲ್ಲಿ ಆ ದಿನಗಳು ಏನೇನಾಯಿತು ಅಂತ ನಮಗೆ ಗೊತ್ತು. ಅಷ್ಟು ಜನ ಬಂದಿದ್ರೆ ತುಂಬ ಜನಕ್ಕೆ ಆಸೆ ಇತ್ತು ನೋಡಬೇಕು ಅಂತ, ಏನೋ ಅನಾವಶ್ಯಕ ಕಾರಣಗಳಿಂದ ನೀವು ಬರಲಿಲ್ಲ. ಸೊ ಹಾಗಾಗಿ ನಮ್ಮ ಕಾದಳು ಸಿನಿಮಾವನ್ನು ಮತ್ತೆ ರಿಲೀಸ್ ಮಾಡುವ ಪ್ರಯತ್ನವನ್ನು ಮಾಡ್ತೀವಿ. ಇದೇ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಹಾಗೆಯೇ ನಮಗೆ ಈ ಸಪೋರ್ಟ್ ಮಾಡಿದಂತಹ ವ್ಯಕ್ತಿಗಳು ಹಣ ಸಹಾಯ ಆಗಿರ್ಬೋದು, ಹಾಗೆಯೇ ಬೆಂಬಲ ಕೊಟ್ಟು ಮಾಡಿ ನಾವು ನಿಂತ್ಕೊತೀವಿ ಅಂತ ಹೇಳಿದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನೆಲ್ಲ ಮಾತಾಡಲಿಕ್ಕೆ ಆಗಿಲ್ಲ ಆ ಒಂದು ದಿನಗಳಲ್ಲಿ, ಎಲ್ಲ ಒಂದು ತಲೆ ತುಂಬಿಕೊಂಡಿತ್ತು. ಮೊದಲು ಮಾಡಿ ಆದಮೇಲೆ ಬರಬೇಕಂತ ಒಂದು ತಲೆಯಲ್ಲಿತ್ತು. ಸೊ ಹಾಗಾಗಿ ಯಾರನ್ನಾದರೂ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ. ಖಂಡಿತ ನಿಮ್ಮ ಒಂದು ಅದೇನು ಋಣ ಅಂತಾರಲ್ಲ, ನಾವು ಈ ಜನ್ಮದಲ್ಲಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಮೊದಲನೇ ಹೆಜ್ಜೆ ಒಂದು ಜಯ ಸಿಕ್ಕಿದೆ. ಇದೇ ಥರ ಮುಂದೆ ಹೋಗಬೇಕಂತಂದರೆ ನಿಮ್ಮ ಪ್ರೋತ್ಸಾಹ ಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ.